ದಿನದಿಂದ ದಿನಕ್ಕೆ ವಿಜೇಂದ್ರ ವಿರೋಧಿ ಬಣಗಳು ಹೆಚ್ಚಾಗ್ತಾ ಇದೆ ಅಂತ ಅನಿಸ್ತಾ ಇದೆಯಾ? ಆಗ್ತಾಯಿದೆ, ವಿರೋಧ ಐತೆ ನೋಡ್ರಿ. ಈಗ ಯಾಕೆ ಎಲ್ಲರೂ ವಿರೋಧ ಮಾಡ್ಲಕತ್ತಾರಂದ್ರೆ ಅಭಿಪ್ರಾಯ ಕೇಳಕತ್ತಾರೆ ಕೇಂದ್ರದವ್ರು ತಲೆಯಾಗಿ ಬಂದದ ಇವನಿಂದ ಪಕ್ಷಕ್ಕೆ ಹಾನಿಯಾಗಿದೆ ಅಂತ. ಮನೇನು ಹೇಳಿಲ್ಲ, ನಾ ಅಮಿತ್ ಶಾ ಬಂದಾಗ ಮೊದಲೇ ಫಸ್ಟ್ ಪ್ರಶ್ನೆ ಹೆಂಗೆ ನಡೆದ ಸಂಘಟನೆ ಕೇಳಿದ್ರೆ ಯತ್ನಾಳ್ ಹೊರಗೆ ಹಾಕಿದ್ಮೇಲೆ BJP ಭಾಳ ಶಕ್ತಿಯುತವಾಗಿ ತಂದಿದ್ದಕ್ಕೆ 10 ನಿಮಿಷ ಬೈದಾರೆ. ನಿನ್ನ ಮಾತು ಕೇಳಿ ಹಾಕಿದೀವಪ್ಪ, ನೀ ಏನು ಸಾಧನೆ ಮಾಡಿದ್ವಿ, ಯಾವ ಲೀಡ್ರನ್ನ ಕರ್ಕೊಂಡು ಬಾ, ನೀನು ಸೀನಿಯರ್ ನೀನು ಪರವಾಗಿ ಹೇಳ್ತಾರಂದ್ರೆ ಯಾರೂ ತಯಾರಿಲ್ಲ. ಅಂದಮ್ಯಾಗ ಅವರೇ ರಾಜೀನಾಮೆ ಕೊಟ್ಟುಬಿಡೋಕು. ಇಲ್ಲ ಇಷ್ಟೆಲ್ಲ ವಿರೋಧ ಕೊಟ್ಟು ಬೊಮ್ಮಾಯಿ ಅತ್ಯಂತ ಖಂಡಿತವಾಗಿ ವಿರೋಧ ಮಾಡ್ಲಕತ್ತಾರ, ಸೋಮಣ್ಣ ವಿರೋಧ ಮಾಡ್ಲಕತ್ತಾರ, ಅಶೋಕ್ ಅಂತರೂ ಒಟ್ಟೆ ಇವ ಅಧ್ಯಕ್ಷ ಬೇಡತ್ತ ವಿರೋಧ ಪಕ್ಷದ ನಾಯಕ. ಖರೆ ನಾ ಆಗಬೇಕಾಗಿತ್ತು, ನನ್ನ ಹೆಸರು ಫೈನಲ್ ಆಗಿತ್ತು. ವಿಜಯೇಂದ್ರನ ಮಾಡಿದ್ರೆ ಮತ್ತೊಬ್ಬ ಲಿಂಗಾಯತ ಕೊಡೋದು ಬರೋದಿಲ್ಲ ಅಂತೇಳಿ ಅಶೋಕನ ಮಾಡಿದ್ರು. ಈ ಯಡಿಯೂರಪ್ಪ ಹಠ ಹಿಡಿದು ಎದಕ್ಕೆ ಹಿಡಿದ್ರು ವಿಜಯೇಂದ್ರ ಅಂದ್ರೆ ಅಲ್ಲಿ ಲಿಂಗಾಯತನೊಬ್ಬ ಅಧ್ಯಕ್ಷ ಅದಂದ್ರೆ ಮತ್ತೊಂದು ಕಮ್ಯುನಿಟಿಯವ್ರಿಗೆ ವಿರೋಧ ಪಕ್ಷನ ಕೊಡ್ಬೇಕಂತ ಅಶೋಕನ ತಂದರು. ಈಗ ಅಶೋಕನೇ ಬೇಡತಾನ, ಅವ್ನು ಅಶೋಕನೇ ನಮ್ಮ ಮುಂದೆ ಎಷ್ಟೋ ಸಲ ಹೇಳ್ಯಾರ, ಅಣ್ಣ ಅವ್ನ ಮುಖ ಸಹಿತ ನೋಡಲಾಗಿನ ಅಂತ. ನಾವು ಮನೆ ಅಧಿವೇಶನದಾಗ ನೋಡ್ತಿದ್ವಿ, ಅವ ಎದುರಿಗೆ ಬಂದು ನಿಂತರೂ ಯಾರು ಎದ್ದು ನಿಂದಿರ್ತಿದ್ದಿಲ್ಲ. ಅಂದ್ರೆ ವಿರೋಧ ಅಟ್ಟಾಗಿದೆ.